ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎನ್ ಪ್ರಾಪರ್ಟೀಸ್ಗೆ ಸ್ವಾಗತ. ನೀವೇನಾದರೂ ಒಳ್ಳೆ BDA ಲೊಕೇಶನಲ್ಲಿ 2030 4 BHK ಬಜೆಟ್ ಫ್ರೆಂಡ್ಲಿ ಟ್ರಿಪ್ಲೆಕ್ಸ್ ಹೌಸ್ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಇದು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಲೊಕೇಟ್ ಆಗಿರುವಂಥ ಪ್ರಾಪರ್ಟಿ. ಇದೇ ಪ್ರಾಪರ್ಟಿ ಇದು 2030 ಡೈಮೆನ್ಷನ್ ಆಗಿರುತ್ತೆ, 600 ಸ್ಕ್ವೇರ್ ಫೀಟು. ಪ್ರಾಪರ್ಟಿ ಮುಂದೆನೇ ನಿಮಗೆ 25 ಫೀಟ್ ರೋಡ್ ಬರುತ್ತೆ. ಇದು BDA ಪ್ರಾಪರ್ಟಿ ಆಗಿರುತ್ತೆ. ಇದು BDA ಖಾತಾ. ಇದು ಫ್ರಂಟ್ ಎಲಿವೇಶನ್ ನೋಡಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಫ್ರಂಟ್ ಎಕ್ಸ್ಟೀರಿಯರ್ಗೆ ಅಲ್ಟಿಮಾ ಅಪೆಕ್ಸ್ ಹಾಕಿ ಅಕ್ರಿಲಿಕ್ ಪೇಂಟ್ ಮಾಡಿ ಟೆಕ್ಸ್ಚರ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಬಾಲ್ಕನಿಗೆಲ್ಲ ನಿಮಗೆ ಟಫನ್ ಗ್ಲಾಸು ರೇಲಿಂಗ್ಸ್ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ನ್ಯಾಚುರಲ್ ಸ್ಟೋನ್ಸ್ ಅಲ್ಲಿ ಕ್ಲೇಡಿಂಗ್ ಮಾಡಿದ್ದಾರೆ. LED ಲೈಟ್ಸ್ ಎಲ್ಲ ಹಾಕಿ ಅದ್ಭುತವಾಗಿ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ಇದು ಫ್ರಂಟ್ ಎಲಿವೇಶನ್. ಮೇನ್ ಗೇಟ್ಸ್ ಬಂದು ನಿಮಗೆ MSL ಮಾಡಿದ್ದಾರೆ. ಈ ಕಡೆ ಕಾರ್ ಪಾರ್ಕಿಂಗ್ ಎಂಟ್ರೆನ್ಸ್ ಬರುತ್ತೆ, ಆ ಕಡೆ ಪೆಡೆಸ್ಟ್ರಿಯಲ್ ಎಂಟ್ರೆನ್ಸ್ ಬರುತ್ತೆ. ಫ್ರಂಟ್ ಇದಕ್ಕೂ ಗ್ರೆನೇಟ್ ಕ್ಲೇಡಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಲಿಂಗ್ ಬೆಲ್ ಕೊಟ್ಟಿದ್ದಾರೆ. ಇದು ಪೆಡೆಸ್ಟ್ರಿಯಲ್ ಎಂಟ್ರೆನ್ಸ್ ಬರುತ್ತೆ. ಹಾಗೆ ಬನ್ನಿ. ಎಂಟ್ರೆನ್ಸ್ ಇದು ಕಂಪ್ಲೀಟ್ ಕಾರ್ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ 2 ಕಾರ್ ಪಾರ್ಕಿಂಗ್ ಬರುತ್ತೆ, ಒಂದು 5 ರಿಂದ 6 ಟೂ ವೀಲರ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ಎಲ್ಲ ನೋಡ್ಬೋದು ನೀವು, POP ಮತ್ತು LED ಲೈಟ್ ಮಾಡಿದ್ದಾರೆ. ಸುತ್ತಲೂ ನಿಮಗೆ ವಾಲ್ ಟೈಲ್ಸ್ ಕ್ಲೇಡ್ ಮಾಡಿದ್ದಾರೆ ಅಪ್ ಟು 9 ಫೀಟ್ವರೆಗೂ ಮೇಂಟೆನೆನ್ಸ್ ಪರ್ಪಸ್ಸು. ಇದರಲ್ಲಿ ಕಾವೇರಿ ಮತ್ತು ಬೋರ್ವೆಲ್ 2 ಸೋರ್ಸಸ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಇದಕ್ಕೊಂದು ಟ್ಯಾಪು ಕೊಟ್ಟಿದ್ದಾರೆ, ಕಾರ್ ವಾಷಿಂಗ್ ಯೂಸ್ ಮಾಡ್ಕೋಬಹುದು. ಈ ಕಡೆ ನೀವು ನೋಡ್ಬೋದು, ಇದು ಕಾವೇರಿ ವಾಟರ್ ಕನೆಕ್ಷನ್ನು. ಇದು ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಲ್ಲಿ ಕೆಳಗಡೆ UPS ಪ್ರಾವಿಷನ್ ಕೊಟ್ಟಿದ್ದಾರೆ. ಹಾಗೆ ಬನ್ನಿ. ಇಲ್ಲಿ ನಿಮಗೆ ವಾಶ್ರೂಮ್ ಕೊಟ್ಟಿದ್ದಾರೆ. ಸರ್ವೆಂಟು ಅಥವಾ ಕಾರ್ ಡ್ರೈವರ್ಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಇದು ದೇವಮೂಲ ಬರುತ್ತೆ. ನಿಮಗೆ ಬೋರ್ವೆಲ್ಲು ಸಂಪು 2 ಇದೆ. ಇದರಲ್ಲಿ 1000 ಅಡಿ ಡೆಪ್ತ್ಗೆ ಹೋಗಿದೆ. 2 ಇಂಚ್ ನೀರು, ಒಳ್ಳೆ ನೀರು ಸಿಕ್ಕಿದೆ. ಇದು 12,000 ಕೆಪಾಸಿಟಿ ಇದೆ ಸಂಪು. ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೇಸ್ಮೆಂಟ್ ಇಂದಾನೆ ನಿಮಗೆ ಗ್ಯಾಸ್ ಕನೆಕ್ಷನ್ ಮೇಲ್ವರೆಗೂ ಹೋಗುತ್ತೆ. ಹಾಗೆ ಬನ್ನಿ. ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಬರುತ್ತೆ. ಸ್ಟೇರ್ ಕೇಸ್ ಎಲ್ಲ ನಿಮಗೆ ಲಪೋರ್ತ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಮತ್ತೆ ಗ್ರೌಂಡ್ ಫ್ಲೋರ್ ಇಂದಾನೆ ನಿಮಗೆ ರೇಲಿಂಗ್ಸ್ ಎಲ್ಲ SS ಇದೆ. ಹಾಗೆ ಬನ್ನಿ. ಇದು 4 ಫೀಟ್ ಗ್ಯಾಪ್ ಬರುತ್ತೆ ನಿಮಗೆ. ಕಂಪ್ಲೀಟ್ 4 ಫೀಟ್ ಗ್ಯಾಪ್ ಬರುತ್ತೆ. ಸ್ಟೇರ್ ಕೇಸ್ ಎಲ್ಲ SS ಬರುತ್ತೆ. ಈ ಕಡೆ ನಿಮಗೆ ವಾಲ್ ಕ್ಲೇಡಿಂಗ್ಸ್ ಎಲ್ಲ ಗ್ರೆನೇಟ್ ಅಲ್ಲೇ ಮಾಡಿದ್ದಾರೆ. ಈ ಕಡೆ ಟಫನ್ ಗ್ಲಾಸ್ ಹಾಕಿದ್ದಾರೆ. ಬಾಲ್ಕನಿಗೆ ರೇಲಿಂಗ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನೋಡ್ಬೋದು ನೀವು, ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ. ಟೈಲ್ಸ್ ಕ್ಲೇಡ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೇಲೆ ನಿಮಗೆ ಸೀಲಿಂಗು PVC ಮತ್ತು POP ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. ಮೇನ್ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಆಗಿರುತ್ತೆ. ಇದು ಈಸ್ಟ್ ಫೇಸಿಂಗು ದೇವಮೂಲ ಎಂಟ್ರೆನ್ಸ್ ಆಗಿರುತ್ತೆ. ಇದು ಕಂಪ್ಲೀಟ್ ಟೀಕ್ ವುಡ್ ಮಾಡಿದ್ದಾರೆ. ಫ್ರಂಟ್ ಎಂಟ್ರೆನ್ಸ್ ಇದು ವಾಸ್ಕಾಲು ಮತ್ತು ಮೇನ್ ಡೋರು ಹೆವಿ ಗೇಜಲ್ಲಿ ಟೀಕಾ ಮಾಡಿದ್ದಾರೆ. ಹಾಗೆ ಬನ್ನಿ. ಇದರಲ್ಲಿ ಒಂದು ಬ್ಯೂಟಿಫುಲ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ 2 ಲಾಕ್ ಬರುತ್ತೆ, ಯುರೋಪ ಲಾಕು. ಇದಕ್ಕೆ 2 ಲಾಕ್ ಕೊಟ್ಟಿದ್ದಾರೆ, ಯುರೋಪ ಲಾಕ್ಸ್. ನೋಡ್ಬೋದು, ಡೋರು ತುಂಬಾ ಅದ್ಭುತವಾಗಿ ತುಂಬಾ ಎಲಿಗೆಂಟ್ ಆಗಿ ಮಾಡಿದ್ದಾರೆ ವಿತ್ ಟೀಕು. ಹಾಗೆ ಒಳಗಡೆ ಬಂದ್ರೆ ನಿಮ್ಗೆ ಇದು ಲಿವಿಂಗ್ ರೂಮ್ ಬರುತ್ತೆ, ಸ್ಪೇಷಿಯಸ್ ಲಿವಿಂಗ್ ರೂಮು. ಮೇಲ್ಗಡೆ ನಿಮಗೆ ಸೀಲಿಂಗು ಕೂಡ POP ವಿತ್ ವುಡ್ ಡಿಸೈನು CNC ಕಟಿಂಗ್ ಮಾಡಿ LED ಲೈಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಫ್ಲೋರಿಂಗ್ ಹಾಗೆ ನೀವು ನೋಡ್ಬೋದು, ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಈ ಕಡೆ ನಿಮಗೆ ಒಂದು 4 ಡೋರ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಟೀಕಲ್ಲಿ. ಇಲ್ಲಿ ನಿಮಗೆ ಒಂದು ಆರ್ಟ್ ವರ್ಕ್ ಹಾಕೋಬಹುದು, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ನಿಮಗೆ TV ಯೂನಿಟ್ ಇದನ್ನು PVC ಅಲ್ಲಿ ಮಾಡಿದ್ದಾರೆ. ಮತ್ತೆ ಯಾವುದೇ TV ಕೂಡ ಮೋಲ್ಡ್ ಮಾಡಬಹುದು ನೀವು. ಕೆಳಗಡೆ ಎಲ್ಲ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇದು TV ಕ್ಯಾಬಿನೆಟ್. ಈ ಕಡೆಗೆ ಬಂದ್ರೆ ನಿಮ್ದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಅಷ್ಟೇ ಗ್ರೆನೇಟ್ ಹಾಕಿದ್ದಾರೆ. ಇಲ್ಲೊಂದು ಡಿಸೈನ್ ಕಟ್ಟಿದ್ದಾರೆ ಓಮ್ ಅಂತ. ಇದಕ್ಕೂ ಸುತ್ತಲೂ ವಾಲ್ಟೈಲ್ಸ್ ಹಾಕಿ ಬಾರ್ಡರ್ ಎಲ್ಲ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಇದರಲ್ಲೂ ನೀವು ನೋಡ್ಬೋದು ಮೇಲ್ಗಡೆ ಡಿಸೈನಿಂಗ್ ಎಲ್ಲ ವುಡ್ ಮತ್ತು POP ಇದು ಮಾಡಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಎಂಟ್ರೆನ್ಸ್ ಆಫ್ ಕಿಚನ್ ಬರುತ್ತೆ. ಕಿಚನ್ಗೂ ಅಷ್ಟೇ ವುಡ್ ವರ್ಕ್ ಮಾಡಿ ಇಲ್ಲೊಂದು ಡಿಸೈನ್ ಮಾಡಿದ್ದಾರೆ CNC ಅಲ್ಲೇ. ಹಾಗೆ ಬನ್ನಿ. ಇದು ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲ ಕಿಚನ್ ಬರುತ್ತೆ. ಇದಕ್ಕೆ ನಿಮಗೆ L ಟೈಪ್ ಅಲ್ಲಿ ಗ್ರೆನೇಟ್ ಕೊಟ್ಟಿದ್ದಾರೆ, ಸ್ಲ್ಯಾಬ್ ಹಾಕಿದ್ದಾರೆ. ಇದರಲ್ಲಿ ನಿಮ್ಗೆ 2 ಸೋರ್ಸಸ್ ಆಫ್ ವಾಟರ್ ಬರುತ್ತೆ, ಒಂದು ಕಾವೇರಿ, ಒಂದು ಬೋರ್ವೆಲ್. ಇದಕ್ಕೆ ಅಕ್ವಾಗಾರ್ಡ್ ಕೂಡ ಕನೆಕ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ನಿಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಇದೆಲ್ಲ ಸ್ಟೋರೇಜ್ ಬರುತ್ತೆ. ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲ ಕಿಚನ್ ಐಟಮ್ಸ್ ಎಲ್ಲ ಇಡಬಹುದು. ಇದೆಲ್ಲ ಸ್ಟೋರೇಜಸ್ ಇದೆ. ಈ ಕಡೆ ನಿಮಗೆ ಮೈಕ್ರೋ ಓವನ್ ಮಿಕ್ಸಿ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ.
ಇಲ್ಲಿ ನಿಮಗೆ ಚಿಮಿನಿ ಬರುತ್ತೆ. ಕಾರ್ ಪಾರ್ಕಿಂಗ್ ಇಂದಾನೆ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಬರುತ್ತೆ. ಕಿಚನ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಪಾತ್ರೆ ತೊಳೆಯಕ್ಕೆ ಸಿಂಕ್ ಹಾಕೊಡ್ತಾರೆ. ಈ ಕಡೆಗೆ ಒಂದು ವಾಶ್ರೂಮ್ ಬರುತ್ತೆ. ಫ್ಲೋರಿಂಗು ನಿಮಗೆ ಆಂಟಿಸ್ಕಿಡ್ ಹಾಕಿದ್ದಾರೆ. ಇದ್ರೊಂದು ಕಮೋಡ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಡೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಇದು ಕಂಪ್ಲೀಟ್ ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಂಡು ಒಂದು 5ರಿಂದ 6 ಜನ ಊಟ ಮಾಡಬಹುದು. ಮೇಲ್ಗಡೆ ನೋಡ್ಬೋದು ನೀವು ಸೀಲಿಂಗು ಎಲ್ಲ POP ವರ್ಕ್ಸ್ ಮಾಡಿ LED ಮಾಡಿದ್ದಾರೆ. ಇದಕ್ಕೂ ಅಷ್ಟೇ PVC ವರ್ಕ್ಸ್ ಮಾಡಿ LED ಲೈಟಿಂಗ್ಸ್ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಡೆಗೆ ಡೈನಿಂಗಿಗೆ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ಸ್ಲ್ಯಾಬ್ ಹಾಕಿದ್ದಾರೆ. ಇದಕ್ಕೂ PVC ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಕಡೆ ನೋಡ್ಬೋದು ನೀವು, ಇದು ಡೈನಿಂಗ್ ಗ್ರಾಸರಿ ಐಟಮ್ಸ್ ಇಡಕ್ಕೆ ಸ್ಟೋರೇಜ್ ಮಾಡಿದ್ದಾರೆ. ಇವೆಲ್ಲ ಸ್ಟೋರೇಜಸ್ ಬರುತ್ತೆ. ಇಲ್ಲಿ ಕೂಡ ಡೈನಿಂಗ್ ಸ್ಟೋರೇಜಸ್ ಇಡ್ಬೋದು. ಗ್ರಾಸರಿ ಐಟಮ್ಸು, ಪ್ಲೇಟ್ಸು ಎಲ್ಲ ಇಡಕ್ಕೆ ಇಲ್ಲೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. 3 ಡೋರ್ ವೆಂಟಿಲೇಷನ್. ಅದು ಟೀಕಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇದರಲ್ಲೂ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್. ಇದು ಫ್ರೆಂಡ್ಸ್ ಬರುತ್ತೆ. ಫ್ಲೋರಿಂಗ್ ಎಂಟ್ರೆನ್ಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರೆನೈಟ್ ಮತ್ತು ರೆಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ರೇಲಿಂಗ್ಸ್ ನಿಮಗೆ SS ಸ್ಟೀಲ್ ಅಲ್ಲಿ ಬರುತ್ತೆ. ಇದು ಫ್ರಂಟ್ ಅಲ್ಲಿ ನೋಡ್ಬೋದು ನೀವು, ಇದೊಂದು ಡಿಸೈನ್ ಮಾಡಿದ್ದಾರೆ. ಇದಕ್ಕೂ LED ಲೈಟ್ಸ್ ಕೊಟ್ಟಿದ್ದಾರೆ. ತುಂಬಾ ಎಲಿಗೆಂಟ್ ಆಗಿದೆ ಇದು. ಹಾಗೆ ಬನ್ನಿ, ಇದು ನಿಮಗೆ ವರ್ಕ್ ಸ್ಟೇಷನ್ ಇಲ್ಲ ಸ್ಟಡಿ ಎರಡಕ್ಕೂ ಯೂಸ್ ಮಾಡ್ಕೋಬಹುದು. ಇದರಲ್ಲೂ ಅಷ್ಟೇ ನಿಮಗೆ PVC POP ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ಒಂದು ರೂಮ್ ಬರುತ್ತೆ, ಆ ಕಡೆ ಒಂದು ರೂಮ್ ಬರುತ್ತೆ. ಇದರಲ್ಲಿ ರೂಮ್ಸ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. ಇಲ್ಲೊಂದು TV ಯೂನಿಟ್ ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಆ ಕಡೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಸ್ಟಡಿ ಟೇಬಲ್ ವರ್ಕ್ ಸ್ಟೇಷನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರೆನೈಟೇ ಬರುತ್ತೆ. ಮೇಲೆ ನೋಡ್ಬೋದು ಸೀಲಿಂಗು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕೊಟ್ಬಿಟ್ಟು POP LED ಲೈಟ್ಸ್ ಕೊಟ್ಟಿದ್ದಾರೆ. ಇದರ ಲ್ಯಾಮಿನೇಷನ್ ಮಾಡಿರೋದು ವಾರ್ಡ್ರೋಬ್ಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ. ಈ ಕಡೆನೂ ಸ್ಟೋರೇಜ್ ಕೆಪಾಸಿಟಿ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಈ ಕಡೆ ಸ್ಟೋರೇಜ್ ಕೆಪಾಸಿಟಿ ಇದೆ. ಮೇಲೆ ಕೂಡ ಸ್ಟೋರೇಜ್ ಕೆಪಾಸಿಟಿ ಇದೆ ನಿಮಗೆ. ಈ ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಆಂಟಿಸ್ಕಿಡ್ ಬರುತ್ತೆ. ಇದಕ್ಕೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ. ಅಲ್ಲಿ ಸೋಲಾರ್ ಗೀಸರ್ ಬರುತ್ತೆ. ಹೆಡ್ ಶವರ್ ಬರುತ್ತೆ. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೂಮ್ ತೋರಿಸ್ತೀನಿ. ಇದು ಇನ್ನೊಂದು ರೂಮ್ ಬರುತ್ತೆ. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ರೂಮು. ಇದಕ್ಕೂ ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರೆನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP LED ಲೈಟ್ಸ್ ಮಾಡಿದ್ದಾರೆ. ಇದಕ್ಕೆ ನಿಮಗೆ 4 ಡೋರ್ ಟೀಕ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇದು ಅಷ್ಟೇ ವಾರ್ಡ್ರೋಬ್ಸ್ಗೆ ನಿಮಗೆ ಲ್ಯಾಮಿನೇಷನ್ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ. ಈ ಕಡೆಗೆ ನಿಮಗೆ ಬಾಲ್ಕನಿ ಬರುತ್ತೆ ರೂಮ್ಗೆ. ಇದಕ್ಕೂ ಅಷ್ಟೇ ಫ್ಲೋರಿಂಗ್ ಲಪರ್ತಾ ಹಾಕಿದ್ದಾರೆ. ರೇಲಿಂಗ್ಸ್ SS ಸ್ಟೇನ್ಲೆಸ್ ಸ್ಟೀಲ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಮೇಲ್ಗಡೆ PVC ವಿತ್ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಷ್ಟೇ ಒಂದು TV ಯೂನಿಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಕೂಡ ಏನಾನ ನೀವು ಐಟಮ್ಸ್ ಇಟ್ಕೊಳಕ್ಕೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇದಕ್ಕೊಂದು ವಾಶ್ರೂಮ್ ಬರುತ್ತೆ. ಇದು ನಿಮ್ಗೆ ಅಷ್ಟೇ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಡ್. ಒಂದು ಕಮೋಡ್ ಬರುತ್ತೆ. ವಾಲ್ ಮಿಕ್ಸರ್ ಬರುತ್ತೆ. ನಿಮಗೆ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬನ್ನಿ, ಫ್ಲೋರಿಂಗ್ ಎಲ್ಲ ನಿಮಗೆ ಇದಕ್ಕೂ ಅಷ್ಟೇ ಗ್ರೆನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು 3rd ಫ್ಲೋರ್ ಬರುತ್ತೆ. ಬಾರ್ಡರ್ಸ್ ಎಲ್ಲ ರೆಡ್ ಕಲರ್ ಕೊಟ್ಟವ್ರೆ. ನಿಮಗೆ ಸ್ಟೇರ್ ಕೇಸ್ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ 2 ರೂಮ್ ಬರುತ್ತೆ ನಿಮಗೆ. ಲೆಫ್ಟ್ ಅಲ್ಲಿ ಬರುತ್ತೆ ಒಂದು ರೂಮ್, ರೈಟ್ ಅಲ್ಲಿ ಬರುತ್ತೆ. ಇಲ್ಲಿ ಕೂಡ POP LED ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಈ ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಇದು ಮಲ್ಟಿಪರ್ಪಸ್ ರೂಮ್ ಆಗಿರುತ್ತೆ. ಇದನ್ನ ನೀವು ಜಿಮ್, ಯೋಗ ಸೆಂಟರ್, ಪಾರ್ಟಿ ಹಾಲ್ ಅಥವಾ ಇದು ರೂಮ್ ಕೂಡ ಕನ್ವರ್ಟ್ ಮಾಡ್ಕೋಬಹುದು ನೀವು. ಇದಕ್ಕೊಂದು 3 ಡೋರ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಈ ಕಡೆ ಅಷ್ಟೇ ನಿಮಗೆ ಸ್ಟಡಿ ಟೇಬಲ್, ವರ್ಕ್ ಸ್ಟೇಷನ್ 2 ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆಗೆ ಒಂದು ವಾಶ್ರೂಮ್ ಇದೆ. ಇದು ಆಂಟಿಸ್ಕಿಡ್ ಟೈಲ್ಸ್ ಬರುತ್ತೆ. ಈ ಕಡೆ ಕಮೋಡ್ ಪ್ರಾವಿಷನ್ ಇದೆ. ವಾಲ್ ಮಿಕ್ಸರ್ ಇದೆ. ಹೆಡ್ ಶವರ್ ಇದೆ. ಗೀಸರ್ ಮತ್ತೆ ಸೋಲಾರ್ ಇದೆ. ಇದ್ರದ್ದು ಸೀಲಿಂಗ್ ನೋಡ್ಬೋದು ನೀವು. ಎಲ್ಲ POP ಸೀಲಿಂಗ್ ಮಾಡಿದ್ದಾರೆ.
ವಿತ್ LED ಲೈಟ್ಸ್ ಹಾಕಿದ್ದಾರೆ. ಇದು ಪಕ್ಕದಲ್ಲಿ ಒಂದು ರೂಮ್ ಇದೆ, ಬನ್ನಿ. ಇದೊಂದು ರೂಮ್ ಬರುತ್ತೆ, ಇದು ಸ್ಪೇಷಿಯಸ್ ಆಗಿದೆ ರೂಮ್. ಫ್ಲೋರಿಂಗ್ ಮತ್ತೆ ಗ್ರೆನೈಟೇ ಬರುತ್ತೆ. ಸೀಲಿಂಗ್ ನೋಡಿ ನಿಮಗೆ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ POP ವರ್ಕ್ಸ್ ಮಾಡಿ LED ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತೆ ವಾರ್ಡ್ರೋಬ್ಸ್ ಡಿಫ್ರೆಂಟ್ ಲ್ಯಾಮಿನೇಷನ್ಸ್ ಯೂಸ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಬರುತ್ತೆ. ಸ್ಟೋರೇಜ್ ಕೆಪಾಸಿಟಿ 2 ಇದೆ. ಇದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದಕ್ಕೆ TV ಯೂನಿಟ್ ಇದೆ. TV ಯೂನಿಟ್ ಡಿಫ್ರೆಂಟ್ ಆಗಿ ಸ್ಟೋರೇಜ್ ಕೆಪಾಸಿಟಿ ಮಾಡಿದ್ದಾರೆ. ಇದಕ್ಕೊಂದು ಬಾಲ್ಕನಿ ಇದೆ ರೂಮಿಗೆ. ಇಲ್ಲಿ ಅಷ್ಟೇ ಫ್ಲೋರಿಂಗ್ ಗ್ರೆನೈಟ್ ಹಾಕಿದ್ದಾರೆ. ಟಫಾನ್ ಗ್ಲಾಸ್ ರೈಲಿಂಗ್ಸ್ ವಿತ್ PVC LED ಲೈಟ್ಸ್ ಕೊಟ್ಟಿದ್ದಾರೆ. ಇದಕ್ಕೊಂದು ವಾಶ್ರೂಮ್ ಇದೆ. ಇದು ಅಷ್ಟೇ ಫ್ಲೋರಿಂಗ್ ಎಲ್ಲ ನಿಮ್ಗೆ ಆಂಟಿಸ್ಕಿಟ್ ಟೈಲ್ಸ್ ಹಾಕಿದ್ದಾರೆ. ಇದಕ್ಕೂ ವಾಲ್ ಮಿಕ್ಸರ್ ಬರುತ್ತೆ. ಗೀಸರು ಸೋಲಾರ್ 2 ಇದೆ. ಡೋರ್ಸ್ ಎಲ್ಲ ತುಂಬಾ ಒಳ್ಳೆ ಡೋರ್ಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಹೀಗೆ ಬನ್ನಿ. ಇದು ಟೆರೆಸ್ ಎಂಟ್ರೆನ್ಸ್ ಬರುತ್ತೆ. ಇದು ಟೆರೆಸ್ ಎಂಟ್ರೆನ್ಸ್. ಟೆರೆಸ್ಗೂ MS ಅಲ್ಲಿ ಹೆವಿ ಗೇಜ್ ಅಲ್ಲಿ ಗೇಟ್ ಕೊಟ್ಟಿದ್ದಾರೆ. ಇದು ಓಪನ್ ಟೆರೆಸ್ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ ನಿಮಗೆ ವಾಟರ್ ಪ್ರೂಫ್ ಮಾಡಿದ್ದಾರೆ. ಇದಕ್ಕೆ T ಆಂಗಲ್ ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕಕ್ಕೆ. ಈ ಕಡೆ ಬಂದ್ರೆ ನಿಮಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ 2 ಕಡೆ. ಮೇಲ್ಗಡೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಸುತ್ತಲೂ ನೀವು ನೋಡ್ಬೋದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋಂಥ ಏರಿಯಾ. ಎಲ್ಲ BDA ಪ್ರಾಪರ್ಟಿ ಬರುತ್ತೆ. ಇದು ಪ್ರಾಪರ್ಟಿ ಲೊಕೇಟ್ ಆಗಿರೋದು ಅಂಜನಾಪುರ 2nd ಬ್ಲಾಕ್ ಅಲ್ಲಿ. ಈ ಪ್ರಾಪರ್ಟಿ ಕ್ಲೋಸ್ ಬೈ ಅಂದ್ರೆ ನೀವು ನೋಡ್ಬೋದು, ಅದು KSSM ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಅದು ಎದುರುಗಡೆ ಕಾಣಿಸ್ತಾ ಇರೋದು KSSEM ಆಫ್ ಇಂಜಿನಿಯರಿಂಗ್ ಕಾಲೇಜು. ಮತ್ತೆ ಇಲ್ಲಿ KSIT ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಯಲ್ಲಮ್ಮ ದಾಸಪ್ಪ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸ್ಕೂಲ್ಸ್ ಆದ್ರೆ ನಿಮಗೆ ದಯಾನಂದ ಸಾಗರ್ ಸ್ಕೂಲ್ಸ್ ಬರುತ್ತೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಮತ್ತೆ ಎಕ್ಸಿಸ್ಟಿಂಗ್ ಮೆಟ್ರೋ ಸ್ಟೇಷನ್ ಅಂದ್ರೆ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇರುತ್ತೆ, ಜಸ್ಟ್ 2 ಕಿಲೋಮೀಟರ್ಸ್ ಇಲ್ಲಿಂದ. ಅದು ಬಿಟ್ಟು ಇನ್ನೊಂದು ಕನೆಕ್ಟಿವಿಟಿ ಅಂದ್ರೆ ನಿಮಗೆ ಕನಕಪುರ ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಕನಕಪುರ ರೋಡ್ ಇಲ್ಲಿಂದ ನಿಮಗೆ ಹಾರ್ಡ್ಲಿ ವೆರಿ ಕ್ಲೋಸ್ ಡಿಸ್ಟೆನ್ಸ್ ಎಲ್ಲ ಕನಕಪುರ ರೋಡ್ ಲೊಕೇಟ್ ಆಗಿರುವಂತದ್ದು. ಸೊ ಎಲ್ಲದಕ್ಕೂ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅನುಕೂಲವಾಗಿರುವಂತ ಪ್ರಾಪರ್ಟಿ. ಲೊಕೇಶನ್ ಅಷ್ಟು ಚೆನ್ನಾಗಿದೆ ಇದು. ಈ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಈ ಪ್ರಾಪರ್ಟಿ ಡೀಟೇಲ್ಸ್ ಲೊಕೇಶನ್ ಪ್ರತಿಯೊಂದು ಶೇರ್ ಮಾಡಿರ್ತೀವಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ N9 ಪ್ರಾಪರ್ಟೀಸ್.